ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 26ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಕಂಟಿನ್ಯೂಸ್ 6 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ GST ರಿಫಾರ್ಮೇಷನ್ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ರ್ಯಾಲಿ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ರ್ಯಾಲಿ ಹೈಯರ್ ಲೆವೆಲ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ನಿಫ್ಟಿ ಇವತ್ತು ಕೂಡ 236 ಪಾಯಿಂಟ್ಗಳ ರೌಂಡಲ್ಲಿ ಕರೆಕ್ಟ್ ಆಗಿದೆ. 0.95% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 24,654 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 733 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. 0.9% ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಟಿನ್ಯೂಸ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಕೂಡ ನಿಫ್ಟಿ ಡೌನ್ ಸೈಡ್ನಲ್ಲೇ ಕ್ಲೋಸ್ ಆಯಿತು. 2.5% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸಾಕಷ್ಟು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು ಕೂಡ ಬ್ರೇಕ್ ಆಗಿದೆ. ನೆಕ್ಸ್ಟ್ ಸಪೋರ್ಟ್ 24,500 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಕರೆಕ್ಷನ್ಗೆ ಮೇಜರ್ ರೀಸನ್ ಟ್ರಂಪ್ ಅವರ ಕಡೆಯಿಂದ ಬಂದಂಥ ಹೊಸ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಟ್ರಂಪ್ ಅವರು ಭಾರತದ ಮೇಲೆ ಟ್ಯಾರಿಫ್ಸನ್ನು ಹಾಕಿದಾಗ ಫಾರ್ಮಾವನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿರಲಿಲ್ಲ. ಫಾರ್ಮಾ ಪ್ರಾಡಕ್ಟ್ಸ್ಗಳಿಗೆ ಯಾವುದೇ ರೀತಿಯ ಟ್ಯಾರಿಫ್ಸ್ ಇರಲಿಲ್ಲ. ಬಟ್ ಈಗ ಬ್ರ್ಯಾಂಡೆಡ್ ಮತ್ತು ಪೇಟೆಂಡೆಡ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳಿಗೆ ಅಂದರೆ ಏನೆಲ್ಲ ಫಾರ್ಮಾ ಪ್ರಾಡಕ್ಟ್ಸ್ಗಳು ಬೇರೆ ಬೇರೆ ದೇಶಗಳಿಂದ US ಗೆ ಇಂಪೋರ್ಟ್ ಆಗುತ್ತೆ ಅದರ ಮೇಲೆ 100%ನಷ್ಟು ಟ್ಯಾರಿಫ್ಸನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಕ್ಟೋಬರ್ 1ರಿಂದ ಈ ಒಂದು ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಸೊ ಫಾರ್ಮಾ ಕಂಪನಿಗಳಿಗೆ ಇದು ನೆಗೆಟಿವ್ ನ್ಯೂಸ್ ಆಗಿದೆ. ಸೊ ಯಾವುದೇ ಒಂದು ಫಾರ್ಮಾ ಕಂಪನಿ ಜೆನರಿಕ್ ಮೆಡಿಸಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು US ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರ ಮೇಲೆ ಟ್ಯಾರಿಫ್ಸ್ ಇರೋದಿಲ್ಲ. ಬ್ರ್ಯಾಂಡೆಡ್ ಅಥವಾ ಪೇಟೆಂಡೆಡ್ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆದರೆ ಅದರ ಮೇಲೆ ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಹಾಗೆ ಟ್ರಂಪ್ ಅವರ ಉದ್ದೇಶ ಈ ಫಾರ್ಮಾ ಕಂಪನಿಗಳು US ನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಿ ಅಲ್ಲೇ ಫಾರ್ಮಾ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಸೊ ಇದರಿಂದ ಏನಾಗುತ್ತೆ, ಫಾರ್ಮಾ ಮೆಡಿಸಿನ್ಸ್ಗಳ ಪ್ರೈಸಸ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಆ ಡಿಸಿಷನನ್ನು ಟ್ರಂಪ್ ಅವರು ತಗೊಂಡಿದ್ದಾರೆ. ಸೊ ಇದು ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಈ ರೀತಿಯ ಕಂಪನಿಗಳ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ತರುತ್ತೆ. ಯಾಕೆಂದರೆ ಅವರು ಫಾರ್ಮಾ ಪ್ರಾಡಕ್ಟ್ಸ್ಗಳನ್ನು ಹೆಚ್ಚಾಗಿ US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಬ್ರ್ಯಾಂಡೆಡ್ ಮತ್ತು ಪೇಟೆಂಟೆಡ್ ಪ್ರಾಡಕ್ಟ್ಗಳೇ ಹೆಚ್ಚಾಗಿ US ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಈ ಬಿಸ್ನೆಸಸ್ಗಳ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಫಾರ್ಮಾ ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಈ ರೀತಿಯಲ್ಲಿ ಪ್ರತಿ ವಾರ ಹೊಸ ಹೊಸ ಅನೌನ್ಸ್ಮೆಂಟ್ಗಳು ಟ್ರಂಪ್ ಅವರ ಕಡೆಯಿಂದ ಬರ್ತಾ ಹೋದರೆ ಸಾಕಷ್ಟು ಸೆಕ್ಟರ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸೆಕ್ಟರ್ನ ಮೇಲೆ ಇನ್ನೊಂದು ಸೆಕ್ಟರ್ ಡಿಪೆಂಡ್ ಆಗಿರೋದ್ರಿಂದ ಓವರ್ ಆಲ್ ಮಾರ್ಕೆಟ್ನಲ್ಲಿ ಕೂಡ ಇದರ ನೆಗೆಟಿವ್ ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ L&T ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ L&T ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. L&Tಗೆ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಆರ್ಡರ್ಸ್ಗಳು ನೋಡೋದಕ್ಕೆ ಸಿಕ್ತು. ಬಟ್ ಆ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಇರಲಿಲ್ಲ. ಬಟ್ ಇವತ್ತಿನ ಮೊಮೆಂಟಮ್ಗೆ ರೀಸನ್ ತೆಲಂಗಾಣದಲ್ಲಿ L&T ಮೆಟ್ರೋ ಪ್ರಾಜೆಕ್ಟನ್ನು ಮಾಡ್ತಿದ್ದಾರೆ. ಇದು ಫೇಸ್ 2 ಮೆಟ್ರೋ ಪ್ರಾಜೆಕ್ಟ್ ಆಗಿರುತ್ತೆ. ರೀಸೆಂಟಾಗಿ ತೆಲಂಗಾಣ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಈ ಒಂದು ಪ್ರಾಜೆಕ್ಟ್ನಿಂದ ಬ್ಯಾಕ್ಔಟ್ ಆಗಬೇಕು ಅಂತ L&T ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಲೆಟರನ್ನು ಬರೆದಿದ್ರು. ಬಟ್ ಈಗ ತೆಲಂಗಾಣ ಗೌರ್ಮೆಂಟ್ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ನಾವು ಸಾಕಷ್ಟು ಸಪೋರ್ಟನ್ನು L&Tಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ನ್ಯೂಸ್ನಿಂದ L&T ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ L&Tಯ ಬ್ಯಾಲೆನ್ಸ್ ಶೀಟ್ನ ಮೇಲೆ ಈ ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದ್ದರೆ ಸಾಕಷ್ಟು ಇಂಪ್ಯಾಕ್ಟ್ ಬೀಳ್ತಿತ್ತು. ಆ ಒಂದು ಇಂಪ್ಯಾಕ್ಟ್ ಕೂಡ ಈಗ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಹಾಗೆ L&T ರೀಸೆಂಟಾಗಿ BLನ ಜೊತೆಯಲ್ಲಿ ಕೂಡ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ L&T ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಎರಡು ನ್ಯೂಸ್ಗಳಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಟಾಟಾ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟಾಗಿ ಜಾಗ್ವಾರ್ ಲ್ಯಾಂಡ್ ರೋವರ್ನ IT ಸಿಸ್ಟಮ್ಸ್ಗಳ ಮೇಲೆ ಒಂದು ಸೈಬರ್ ಅಟ್ಯಾಕ್ ಆಗಿತ್ತು. ಅದರಿಂದ ಅವರು ಪ್ರೊಡಕ್ಷನನ್ನು ಅಕ್ಟೋಬರ್ 1ರವರೆಗೂ ಸ್ಟಾಪ್ ಮಾಡಿದರು. ಸೊ ಈಗ ಫೇಸ್ಡ್ ಮ್ಯಾನರ್ನಲ್ಲಿ ಪ್ರೊಡಕ್ಷನನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದಾರೆ. ಈ ನ್ಯೂಸ್ನಿಂದ ಟಾಟಾ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಸ್ಲೋ ಆಗಿ ಪ್ರೊಡಕ್ಷನ್ ಆಕ್ಟಿವಿಟಿಗಳು ಸ್ಟಾರ್ಟ್ ಆಗ್ತದೆ. ಸೊ ಸೈಬರ್ ಅಟ್ಯಾಕ್ಸ್ ಆದಾಗ ಕಂಪ್ಲೀಟ್ IT ಸಿಸ್ಟಮನ್ನೇ ಅವರು ಸ್ಟಾಪ್ ಮಾಡಬೇಕಾಗಿ ಬಂದಿದೆ. ಬುಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಕಸ್ಟಮರ್ ಇನ್ಫಾರ್ಮೇಷನ್ಗಳು, ಬಿಲ್ಲಿಂಗ್ ರಿಲೇಟೆಡ್ ಆಕ್ಟಿವಿಟಿಗಳು ಎಲ್ಲ ಕೂಡ IT ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ IT ಸಿಸ್ಟಮ್ನ ಮೇಲೆ ಈ ರೀತಿಯ ಸೈಬರ್ ಅಟ್ಯಾಕ್ಸ್ ಆದಾಗ ಅದು ಕಂಪನಿಯ ಓವರ್ ಆಲ್ ಬಿಸ್ನೆಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ITC ಸ್ಟಾಕ್ ಪ್ರೈಸ್ನಲ್ಲಿ 1%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಐಷರ್ ಮೋಟಾರ್ಸ್, ರಿಲಯನ್ಸ್ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಸ್ಇಂಡ್ ಬ್ಯಾಂಕ್ ಟಾಪ್ ಲೂಸರ್ ಆಗಿತ್ತು. 4% ಕರೆಕ್ಷನ್ ಇಂಡಸ್ಇಂಡ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. M&Mಲ್ಲಿ ಕೂಡ 3.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಟೋ ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸನ್ ಫಾರ್ಮಾನಲ್ಲಿ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್, ಟಾಟಾ ಸ್ಟೀಲ್ ಕೂಡ 2%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು.
IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. H1B ವೀಸಾ ರಿಲೇಟೆಡ್ ಕನ್ಸರ್ನ್ಸ್ನಿಂದ IT ಸ್ಟಾಕ್ಗಳು ಕೂಡ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ನಲ್ಲಿ ಟ್ರೇಡ್ ಆಗ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಬ್ಯಾಡ್ ನ್ಯೂಸ್ IT ಕಂಪನಿಗಳಿಗೆ ಬಂದಿದೆ. ನಿನ್ನೆ ಅಕ್ಸೆಂಚರ್ ತಮ್ಮ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಓಕೆ ರಿಸಲ್ಟ್ ಅಕ್ಸೆಂಚರ್ನ ಕಡೆಯಿಂದ ಬಂದಿದೆ. ಬಟ್ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಅಕ್ಸೆಂಚರ್ಗೆ ತಮ್ಮ ಫಿನಾನ್ಷಿಯಲ್ ಇಯರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ 2026 ಫಿನಾನ್ಷಿಯಲ್ ಇಯರ್ನಲ್ಲಿ ರೆವಿನ್ಯೂನಲ್ಲಿ 1ರಿಂದ 1.5% ಡ್ರಾಪ್ ಬರ್ಬೋದು ಅಂತ ಅಕ್ಸೆಂಚರ್ ಪ್ರಿಡಿಕ್ಷನನ್ನು ಮಾಡಿದ್ದಾರೆ. ಸೊ US ಆದಂಥ ಕೆಲವೊಂದಿಷ್ಟು ಪಾಲಿಸಿ ಚೇಂಜಸ್ನ ರೀಸನ್ನಿಂದ ಸ್ವಲ್ಪ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಅಕ್ಸೆಂಚರ್ CEO ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆ ರೀಸನ್ನಿಂದ ಇಂಡಿಯನ್ IT ಕಂಪನಿಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಂಡಿಯನ್ IT ಕಂಪನಿಗಳು ಕೂಡ US ಮೇಲೆ ಸಾಕಷ್ಟು ಡಿಪೆಂಡೆನ್ಸನ್ನು ಹೊಂದಿದ್ದಾರೆ. ಆದ್ದರಿಂದ ಇಂಪ್ಯಾಕ್ಟ್ ಇಂಡಿಯನ್ IT ಕಂಪನಿಗಳಲ್ಲಿ ಕೂಡ ಇರುತ್ತೆ. ಸೊ ಅಕ್ಟೋಬರ್ ತಿಂಗಳಲ್ಲಿ IT ಕಂಪನಿಗಳು ತಮ್ಮ Q2 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಇನ್ಫೋಸಿಸ್ನ ರಿಸಲ್ಟ್ ಅಕ್ಟೋಬರ್ 16ಕ್ಕೆ ಬರುತ್ತೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ರಿಸಲ್ಟ್ ಈ IT ಕಂಪನಿಗಳ ಕಡೆಯಿಂದ ಬರುತ್ತೆ ಅಂತ. ಹಾಗೆ ಅವರು ಯಾವ ರೀತಿಯಲ್ಲಿ ಮುಂದಿನ 2 ಕ್ವಾರ್ಟರ್ಗಳ ಪ್ರಾಫಿಟ್ ರೆವೆನ್ಯೂ ಗೈಡೆನ್ಸನ್ನು ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಡೀಲ್ ವಿನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ಪ್ಲೇ ಮಾಡುತ್ತೆ. ಸೊ ಅಕ್ಸೆಂಚರ್ ಒಳ್ಳೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ರಿಲೇಟೆಡ್ ಡೀಲ್ ವಿನ್ಸ್ಗಳನ್ನು ತೋರಿಸಿದ್ದಾರೆ. ಹಾಗೆ ಇನ್ನೊಂದು ಕನ್ಸರ್ನ್ ಅಂದರೆ ಅಕ್ಸೆಂಚರ್ನಲ್ಲಿ ಕೂಡ 11,000 ಜಾಬ್ ಕಟ್ಸ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಬ್ ಕಟ್ಸ್ ಬರ್ಬೋದು ಅಂತ CEO ಹೇಳಿದ್ದಾರೆ. ಎಷ್ಟು ನಂಬರ್ ಅಂತ ಅವರು ಮೆನ್ಷನ್ ಮಾಡಿಲ್ಲ. TCS 12,000 ಜಾಬ್ ಕಟ್ಗಳನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಅಕ್ಸೆಂಚರ್ ಕೂಡ AI ರಿಲೇಟೆಡ್ ಇಂಪ್ಲಿಮೆಂಟೇಷನ್ಸ್ನಿಂದ ಜಾಬ್ ಕಟ್ಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ IT ಎಂಪ್ಲಾಯೀಸ್ಗಳಿಗೆ ಕೂಡ ಜಾಬ್ ಕಟ್ನಿಂದ ಸಾಕಷ್ಟು ಪ್ರೆಷರ್ ಆಗುತ್ತೆ. ಅಕ್ಸೆಂಚರ್ ಸ್ಟಾಕ್ ಪ್ರೈಸನ್ನು ಅಬ್ಸರ್ವ್ ಮಾಡಿದಾಗ 52 ವೀಕ್ ಲೋ ಲೆವೆಲ್ನಲ್ಲಿ ಅಕ್ಸೆಂಚರ್ ಟ್ರೇಡ್ ಆಗ್ತದೆ. $400 ಅರೌಂಡಲ್ಲಿ ಅಕ್ಸೆಂಚರ್ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಆಲ್ಮೋಸ್ಟ್ 40ರಿಂದ 45% ಕರೆಕ್ಷನ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಂಪ್ಯಾಕ್ಟ್ IT ಕಂಪನಿಗಳ ಮೇಲೆ ಇದೆ ಅಂತ. ಸೊ 3 ವಾರಗಳಲ್ಲಿ ಆಲ್ಮೋಸ್ಟ್ 38% ಜಂಪ್ ಆದಂಥ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಒಂದೇ ದಿನ 8% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. AGR ಡ್ಯೂಗೆ ರಿಲೀಫ್ ಸಿಗ್ಬೋದು ಅಂತ ಇನ್ವೆಸ್ಟರ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಸುಪ್ರೀಂ ಕೋರ್ಟ್ ಇನ್ನೊಂದು ಡೇಟನ್ನು ಕೊಟ್ಟಿದ್ದಾರೆ. ಈಗ ಹಿಯರಿಂಗ್ ಅಕ್ಟೋಬರ್ 6ಕ್ಕೆ ಮೂವ್ ಆಗಿದೆ. ಸೊ ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗ್ತದೆ. ಒಳ್ಳೆ ಒಂದು ನ್ಯೂಸ್ ಇದ್ದಾಗ ಸ್ಟಾಕ್ ಗೇನ್ ಆಗುತ್ತೆ. ಬಟ್ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಸ್ಟಾಕ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ವಾರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 7%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಚೈನಾನಿಂದ ಪ್ರಾಡಕ್ಟ್ಸ್ಗಳನ್ನು ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಮೇಡ್ ಇನ್ ಇಂಡಿಯಾ ಲೇಬಲ್ನ ಅಂಡರಲ್ಲಿ USಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೊ US ಕಸ್ಟಮ್ ಆಫೀಸರ್ಸ್ ಇದರ ಬಗ್ಗೆ ಪ್ರೋಬನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಪ್ರೋಬ್ ಪ್ರೂವ್ ಆದರೆ ವಾರ್ ಎನರ್ಜೀಸ್ನ ಬಿಸ್ನೆಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ US ಒಳ್ಳೆ ಒಂದು ಬಿಸ್ನೆಸ್ಸನ್ನು ವಾರ್ ಎನರ್ಜೀಸ್ ಮಾಡ್ತಿದ್ದಾರೆ. ಸಾಕಷ್ಟು ಸೋಲಾರ್ ಪ್ಯಾನಲ್ಸ್ಗಳನ್ನು USಗೆ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಇವರು ರೆವೆನ್ಯೂಸನ್ನು ಹೆಚ್ಚಾಗಿ ಜನರೇಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಮಾಡಿದಾಗ ಸಾಕಷ್ಟು ಪ್ರಾಬ್ಲಮ್ ಬಿಸ್ನೆಸ್ನ ಮೇಲೆ ಆಗುತ್ತೆ. ಸೊ ನೋಡಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಇದಕ್ಕೆ ಯಾವ ರೀತಿಯ ಕ್ಲಾರಿಫಿಕೇಷನ್ಸನ್ನು ಕೊಡ್ತಾರೆ ಅಂತ. ಈ ಒಂದು ನ್ಯೂಸ್ ಏನಾದರೂ ಫಾಲ್ಸ್ ಅಂತ ಬಂದರೆ ಸ್ಟಾಕ್ ಮತ್ತೆ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. TVS ಮೋಟಾರ್ ಒಂದು ಅಕ್ವಿಸಿಷನನ್ನು ಮಾಡಿದರೆ. ಸೊ ಇಟಾಲಿ ಬೇಸ್ಡ್ ಕಂಪನಿಯನ್ನು 50 ಕೋಟಿ ಅಮೌಂಟ್ಗೆ ಇವರು ಬೈ ಮಾಡ್ಕೊಂಡಿದ್ದಾರೆ. ಸೊ ಕಂಪನಿಯಲ್ಲಿ 100% ಓನರ್ಶಿಪ್ಪನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಾಗೇನು ಮೊಮೆಂಟಮ್ ಇರಲಿಲ್ಲ. ಬಟ್ ಪಾಸಿಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಕ್ಯಾರಿಸೆಲ್ ಸ್ಟೌಕ್ರಾಫ್ಟ್ ಸ್ಟಾಕ್ಗಳಲ್ಲಿ ಇವತ್ತು 5ರಿಂದ 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಟ್ರಂಪ್ ಅವರು USಗೆ ಇಂಪೋರ್ಟ್ ಆಗುವಂಥ ಕಿಚನ್ ಅಪ್ಲಯನ್ಸ್ಗಳ ಮೇಲೆ ಕೂಡ ಟ್ಯಾರಿಫ್ಸನ್ನು ಹಾಕಿದ್ದಾರೆ. ಈ ನ್ಯೂಸ್ನಿಂದ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ರೈಲ್ಟೆಲ್ ಕಂಪನಿಗೆ ಇನ್ನೊಂದು ದೊಡ್ಡ ಆರ್ಡರ್ ಸಿಕ್ಕಿದೆ. ಬಿಹಾರ್ ಎಜುಕೇಷನ್ ಪ್ರಾಜೆಕ್ಟ್ ಕೌನ್ಸಿಲ್ನ ಕಡೆಯಿಂದ ಬಿಹಾರ್ನ ಗೌರ್ಮೆಂಟ್ ಸ್ಕೂಲ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಾಜೆಕ್ಟ್ ರೈಲ್ಟೆಲ್ಗೆ ಸಿಗ್ತದೆ. 970 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಬಿಹಾರ್ನಲ್ಲಿ ಎಲೆಕ್ಷನ್ ಕೂಡ ಇದೆ. ಬಿಹಾರ್ನಿಂದ ಸಾಕಷ್ಟು ಕಂಪನಿಗಳಿಗೆ ಆರ್ಡರ್ಸ್ಗಳು ಕೂಡ ಸಿಗ್ತದೆ. ಹಾಗೆ ಇನ್ನೊಂದು ರೈಲ್ವೆ ಕಂಪನಿ ಇರ್ಕಾನ್ ಇಂಟರ್ನ್ಯಾಷನಲ್ಗೆ ಕೂಡ 224 ಕೋಟಿಯ ಆರ್ಡರ್ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೇಸ್ ಕಡೆಯಿಂದ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇರಲಿಲ್ಲ. 1.5% ಡೌನ್ ಸೈಡ್ನಲ್ಲೇ ಇರ್ಕಾನ್ ಕ್ಲೋಸಿಂಗನ್ನು ಕೊಟ್ಟಿದೆ. GK ಎನರ್ಜಿ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 12% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 171 ಪ್ರೈಸ್ನಲ್ಲಿ ಸ್ಟಾಕ್ ಲಿಸ್ಟ್ ಆಯಿತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಬಟ್ ಓವರ್ ಆಲ್ ಒಳ್ಳೆ ಒಂದು ಲಿಸ್ಟಿಂಗ್ ಅಂತಲೇ ಅನಿಸುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ಬರೋದಿಲ್ಲ.
ಬಟ್ ಈ ಒಂದು ಕಂಪನಿ ಒಂದು ಸ್ಟ್ರಾಂಗ್ ಲಿಸ್ಟಿಂಗನ್ನೇ ಕೊಟ್ಟಿದೆ. ಹಾಗೆ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಫ್ಲಾಟಾಗಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಲಿಸ್ಟ್ ಆಗಿದ ತಕ್ಷಣ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 465, ಅದೇ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ 440 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅಟ್ಲಾಂಟಾನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದ್ದು ₹95 ಪ್ರೀಮಿಯಂ ಕಾಣಿಸ್ತದೆ. ಬಟ್ ಸ್ಟಿಲ್ 12% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ ಅಟ್ಲಾಂಟಾ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಪ್ರೀಮಿಯಂ ನೆಗೆಟಿವ್ ಆಗಿದೆ. -1 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು ಕಂಪನಿ ಕೂಡ ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಆನಂದ್ ರಾಟಿನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹30 ನೋಡೋದಕ್ಕೆ ಸಿಕ್ತಿದ್ದು 7% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಅಲಾಟ್ಮೆಂಟ್ ಸ್ಟೇಟಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಶೇಷಸಾಯಿ ಟೆಕ್ನಾಲಜೀಸ್ನಲ್ಲಿ ₹52 ಪ್ರೀಮಿಯಂ ಇದೆ. 13% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPO ಅಲಾಟ್ಮೆಂಟ್ ಕೂಡ ಶನಿವಾರ ಬರುತ್ತೆ. ಜಾರೋ ಎಜುಕೇಷನ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ₹71 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು ಇಲ್ಲೂ ಕೂಡ 8% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPO ಅಲಾಟ್ಮೆಂಟ್ ಕೂಡ ಶನಿವಾರ ಎಕ್ಸ್ಪೆಕ್ಟೆಡ್ ಇದೆ. ಸೋಲಾರ್ ವರ್ಲ್ಡ್ನಲ್ಲಿ ಕೂಡ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಬಟ್ 13% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಸೊ ಈ 4 IPOಗಳ ಅಲಾಟ್ಮೆಂಟನ್ನು ನಾಳೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಂಗಳವಾರ ಈ ಸ್ಟಾಕ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಜೈನ್ ರಿಸೈಕಲ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ 4 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಕೇವಲ 1.5%ನ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ ಕೂಡ 26 ಟೈಮ್ನ ರೌಂಡಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಆಯಿತು. BMW ವೆಂಚರ್ಸ್ನಲ್ಲಿ ಕೂಡ ರಿಟೇಲ್ ಕ್ಯಾಟಗರಿ ಕೇವಲ 1 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಯಿತು. ಕೇವಲ ₹2 ಪ್ರೀಮಿಯಂ ಕಾಣಿಸ್ತಿದ್ದು ಈ ಒಂದು IPOನಲ್ಲಿ ಕೂಡ ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಪ್ಯಾಕ್ ಪ್ರಿಫ್ಯಾಬ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ₹5 ಪ್ರೀಮಿಯಂ ಕಾಣಿಸ್ತದೆ. ಕೇವಲ 2% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ 1.5 ಟೈಮ್ನ ರೌಂಡಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಟ್ರಾಲ್ಟ್ ಬಯೋ ಎನರ್ಜಿನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಇಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿದೆ. ಸೊ ಪ್ರೀಮಿಯಂ ಇನ್ಕ್ರೀಸ್ ಕೂಡ ಆಗಿದೆ. ಬಟ್ ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 0.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೊ ಇವತ್ತಿನ ದಿನದವರೆಗೂ ಏನೆಲ್ಲ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇತ್ತು ಅದರಲ್ಲಿ ಜನರು ಇನ್ವೆಸ್ಟ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಮತ್ತೆ ಈಗ ಫಂಡ್ ರಿಲೀಸ್ ಆಗ್ತಾ ಹೋದಾಗ ಸೋಮವಾರ ಈ IPOನಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. QIB ಕ್ಯಾಟಗರಿನಲ್ಲಿ ಕೇವಲ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ಬಂದಿದೆ. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂದರೆ ಇಲ್ಲೂ ಕೂಡ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೋಮವಾರ 2 ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಜಿನ್ಕುಶಾಲ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿತ್ತು. ₹21 ಪ್ರೀಮಿಯಂ ಈಗ ಕಾಣಿಸ್ತಿದೆ. ಇಲ್ಲೂ ಕೂಡ 17% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಇಲ್ಲಿ ರಿಟೇಲ್ ಕ್ಯಾಟಗರಿ ಆಲ್ರೆಡಿ 7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇವತ್ತು ಪೇಸ್ ಡಿಜಿಟೆಕ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನ 0.2 ಟೈಮ್ ಸಬ್ಸ್ಕ್ರೈಬ್ ಆಯಿತು. ₹32 ಪ್ರೀಮಿಯಂ ಇದೆ. 14% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಇನ್ನೂ 2 ದಿನದ ಸಮಯ ಇದೆ. ಅಂದರೆ ಸೋಮವಾರ ಮಂಗಳವಾರ ಟೈಮ್ ಇರುತ್ತೆ. ಸೊ ಕೊನೆ ದಿನ ಸಬ್ಸ್ಕ್ರಿಪ್ಷನ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ನೋಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.